ಬಿಟ್ಟರು ಸದ್ಯ ಹಲಾಲ್, ಟಿಪ್ಪು ಪಠ್ಯ, ಹಿಜಾಬ್, ಧರ್ಮ ಬಹಿಷ್ಕಾರದ್ದೇ ಚರ್ಚೆ. ಸದನದಲ್ಲೂ ಇವತ್ತು ಬಿಜೆಪಿಯ 23 ಧರ್ಮ ಬ್ರಹ್ಮಾಸ್ತ್ರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ಜೊತೆಗೆ ಹಲಾಲ್, ಟಿಪ್ಪು ಪಠ್ಯ, ಆರ್ಥಿಕ ಬಹಿಷ್ಕಾರದ ಅಭಿಯಾನಗಳ ವಿರುದ್ಧ ಜೆಡಿಎಸ್, ಕಾಂಗ್ರೆಸ್ನವರು ಕೆಂಡಾಮಂಡಲವಾದರು. ಬಿಜೆಪಿಯವರು ಸುಮ್ಮನಿರ್ತಾರಾ? ಪರೋಕ್ಷವಾಗಿ ಬಾಯ್ಕಾಟ್ ಅಭಿಯಾನವನ್ನ ಬೆಂಬಲಿಸಿದ್ರು. ಹಿಜಾಬ್ ವಿವಾದ ಹುಟ್ಟಿಕೊಳಿತು. ತಣ್ಣಗಾಗೋ ಹೊತ್ತಿಗೆ ಹರ್ಷನ ಕೊಲೆ ಪ್ರಕರಣದಲ್ಲಿ ಕೇಸರಿ ಕಹಳೆ ಮೊಳಗಿಸಿದ್ರು. ಕೇಸರಿ ಕಹಳೆ ತಣ್ಣಗಾಗೋ ಹೊತ್ತಲ್ಲಿ ಮುಸ್ಲಿಮರಿಗೆ ಹಿಂದೂ ಕ್ಷೇತ್ರಗಳಲ್ಲಿ ಆರ್ಥಿಕ ಬಹಿಷ್ಕಾರ ಶುರು ಮಾಡಿದ್ರು. ಆರ್ಥಿಕ ಬಹಿಷ್ಕಾರದ ಅಭಿಯಾನದ ಮಧ್ಯೆ ಟಿಪ್ಪು ಪಠ್ಯಪುಸ್ತಕ ವಿಷಯವನ್ನ ಎಳೆದು ತಂದ್ರು. ಟಿಪ್ಪು ಪಠ್ಯರಗಳೇ ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಈಗ ಹಲಾಲ್ ಉತ್ಪನ್ನಗಳ ನಿಷೇಧಕ್ಕೆ ಹಿಂದೂ ಸಂಘಟನೆಗಳು ಕ್ಯಾಂಪೇನ್ ಶುರು ಮಾಡಿವೆ. ಇದ್ರ ಜೊತೆಗೆ ಜಟ್ಕಾ ಕಟ್ ಅಭಿಯಾನಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಈ ಅಭಿಯಾನಕ್ಕೆಲ್ಲ ಬಿಜೆಪಿ ಸರ್ಕಾರ ಪರೋಕ್ಷವಾಗಿ ಬೆಂಬಲ ನೀಡಿದೆ. ಈ ಧರ್ಮ ಸಂಘರ್ಷ ಇವತ್ತು ಸದನದಲ್ಲಿ ಮಾರ್ಧನಿಸಿತು. ಧರ್ಮ ಸಂಘರ್ಷ ಹುಟ್ಟುಹಾಕಿದ್ದೇ ಬಿಜೆಪಿಯವರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಇಂಥ ಒಂದು ಅನಾಹುತ ಆಗ್ತಾ ಇರತಕ್ಕಂಥದ್ದೇನಿದೆ, ಆ ಎರಡು ವರ್ಗದ ಜನರ ರಿಯಾಕ್ಷನ್ಗಳನ್ನು ನೀವೇ ಕೆರಳಿಸಿ ಸಮಾಜದಲ್ಲಿ ಕಲುಷಿತ ವಾತಾವರಣ ತರತಕ್ಕಂಥ ಈ ವಿಷಯಗಳನ್ನು ನೀವು ಎನ್ಕರೇಜ್ ಮಾಡಬೇಡಿ ಅಂತಕ್ಕಂಥದ್ದನ್ನು. ಹಲಾಲ್ ಜಟ್ಕಾ ಕಟ್ಟಲ್ಲ, ಗುಡ್ಡೆ ಮಾಂಸ ನೋಡ್ತಾರೆ. ಯುಗಾದಿ ಹಬ್ಬದಲ್ಲಿ ಹಲಾಲ್ ಮಾಡಿದ್ದಾರೋ ಹಲಾಲ್ ಮಾಡಲ್ವೋ ನಾವು ನೋಡೋದಿಲ್ಲ. ನಾವು ಅಲ್ಲಿ ಮಾಂಸದ ಅಂಗಡಿಯಿಂದ ತರತಕ್ಕಂಥ ಮಾಂಸನ ಪೂಜೆಗಿಡೋದಿಲ್ಲ. ನಾವು ಹಳ್ಳಿಲಿ ನಮ್ಮ ರೈತರೇ ಸಾಕಿರ್ತಕ್ಕಂಥ ಕುರಿ ಅವ್ರು ಕಟ್ ಮಾಡ್ತಾರೆ, ಪಾಲಂತ ಮಾಡ್ತಾರೆ, ಗುಡ್ಡೆ ಮಾಂಸ ಅಂತೇಳಿ ಪಾಲಾಕ್ತಾರೆ. ಬಿಜೆಪಿಯವರಿಂದ 23 ಧರ್ಮ ಸಂಘರ್ಷದ ಪೋಸ್ಟ್, ವಾಟ್ಸಪ್ಗಳು ಇಲ್ಲಿ ನೋಡಿದೆ. ನನಗೆ ಭಯ ಆಯಿತು ಅಧ್ಯಕ್ಷರೇ. ಅದು ನೀವು ಮಾಡಿಸಿದಿರಿ ಅಂತ ಹೇಳೋದಿಲ್ಲ, ಯಾರೋ ನಮ್ಮ ಹಿಂದೂ ಸಮಾಜದ ತಿಳಿಗೇಡಿಗಳು ಅಂತೀನಿ ನಾನು. ಈ ವ್ಯವಸ್ಥೆಗೆಲ್ಲ ನಾವೇ ಕಾರಣ. ಇವತ್ತು ಯಾವ ಮತದಾರರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಲಘುವಾಗಿ ತಪ್ಪು ಅಂತಕ್ಕಂಥದ್ದು ನಾನು ಒಪ್ಕೋತೀನಿ. ನಾವೇ ಇವತ್ತು ಈ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೇವೆ. ಎಚ್.ಡಿ. ಕುಮಾರಸ್ವಾಮಿ ಹೀಗೆ ಆಕ್ರೋಶ ಹೊರಹಾಕಿದ್ರೆ ಸಚಿವ ಅಶೋಕ್ ನೀವು ಒಂದು ಕಡೆ ಮಾತಾಡಬೇಡಿ ಅಂತ ತಿರುಗೇಟು ಕೊಟ್ರು. ಕಲಾಪದಲ್ಲಿ ಧರ್ಮ ಸಂಘರ್ಷ 5. ಆಹಾರ ಪದ್ಧತಿ, ಆಹಾರ ಇರ್ಬೋದು, ಯಾವ ಅಂಗಡಿಯಲ್ಲಿ ತಗೊಬೇಕು, ಎಲ್ಲಿ ತಗೊಬೇಕು ಅನ್ನೋದು ಅವ್ರ ಪ್ರತಿಯೊಬ್ಬರ ರೈಟ್ಸ್. ಅದು ಅವರು ಮುಸ್ಲಿಂ ಅಂಗಡಿಯಲ್ಲಿ ತೊಗೊಬೋದು, ಹಿಂದೂ ಅಂಗಡಿಯಲ್ಲಿ ತೊಗೊಬೋದು, ಎಲ್ಲಿ ಬೇಕಾದ್ರೂ ತೊಗೊಬೋದು, ಅದು ರೈಟ್ಸ್. ಅದು ಅದರಲ್ಲಿ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರದ್ದು ಅದೇ ಇದು. ನಾವೇನು ಹಿಂಗೆ ತಗೊಬೇಕು, ಇಲ್ಲೇ ತಗೊಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಸರಿ ಇಲ್ಲ. ಅವರು ಸಿ.ಟಿ. ರವಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ, ನಾವು ಹಲಾಲ್ ಮಾಡಲ್ಲ, ಹಂಗಾರೆ ನೀವ್ಯಾಕೆ ತಿನ್ನಲ್ಲ ಅಂತ ಆ ಪ್ರಶ್ನೆ ಅಷ್ಟೇ ಅಲ್ಲೇ. ಅದಕ್ಕೆ ನಾವು ಬುದ್ಧಿವಾದ ಹೇಳುವಂಥದ್ದು ಎರಡೂ ಸಮುದಾಯಕ್ಕೆ ಆಗಬೇಕು. ಕಲಾಪದಲ್ಲಿ ಧರ್ಮ ಸಂಘರ್ಷ 6. ಇನ್ನು ಸದನದಲ್ಲಿ ಹಲಾಲ್ ಕಟ್, ಜಟ್ಕಾ ಕಟ್ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವರಣೆ ಕೊಡ್ತಾನೆ ಇದೆಲ್ಲ ಚುನಾವಣೆ ಅಸ್ತ್ರಗಳು ಅಂತ ಬಹಿರಂಗವಾಗಿ ಹೇಳಿದ್ರು. ಈಗ ನಮ್ಮ ಕಡೆಗೆ ದ್ಯಾವರು ಅಂತ ಮಾಡ್ತಾರೆ, ಮುಂದ್ಯಾವರು ಇನ್ನೊಂದು, ಮತ್ತು ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ತಾರೆ. ಆವಾಗ ಹಲಾಲೇನು ಮಾಡಿಸಲ್ಲ, ಅವರಷ್ಟಕ್ಕೆ ಅವರೇ ಇರ್ತಾರೆ, ಅವರೇ ಕಟ್ ಮಾಡ್ತಾರೆ. ಇದು ಹೊಸವು ಹುಡುಕೋದು, ಇವೆಲ್ಲ ಎಲೆಕ್ಷನ್ಗೆ ಬೈಪಾಸ್ಗಳಿವೆಲ್ಲ. ಮೇನ್ ರೋಡಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಬೈಪಾಸಸ್ ಅಷ್ಟೇ ಇವೆಲ್ಲ. ಸದನದ ಒಳಗೆ ಧರ್ಮ ಸಂಘರ್ಷದ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳಾಗ್ತಿದ್ರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಬಿಜೆಪಿ ಸರ್ಕಾರದ ಸಚಿವರು, ನಾಯಕರುಗಳೆಲ್ಲ ಧರ್ಮಕಂದಕ ಸೃಷ್ಟಿ ಆಗಿರುವುದನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡ್ರು. Nothing to do with some rules or nothing that. So it is a practice which was going on. Now serious objections have been raised regarding that. We will look into that. ಈಗ ಒಂದು ನೋಡಿ, ಇಷ್ಟೆಲ್ಲ ಆದರೂ ಕೂಡ ಲಾ ಆ್ಯಂಡ್ ಆರ್ಡರ್ ಆಗಲಿ, ಸೌಹಾರ್ದತೆ ಆಗಲಿ ಧಕ್ಕೆ ಆಗದಂತೆ ಇದುವರೆಗೂ ನೋಡ್ಕೊಂಡಿದ್ದೇವೆ, ಮುಂದೆ ನೋಡ್ಕೊಂಡು. ಈಗ ಒಂದು ನೋಡಿ, ಇಷ್ಟೆಲ್ಲ ಆದರೂ ಕೂಡ ಲಾ ಆ್ಯಂಡ್ ಆರ್ಡರ್ ಆಗಲಿ, ಸೌಹಾರ್ದತೆ ಆಗಲಿ ಧಕ್ಕೆ ಆಗದಂತೆ ಇದುವರೆಗೂ ನೋಡ್ಕೊಂಡಿದ್ದೇವೆ, ಮುಂದೆ ನೋಡ್ಕೊಂಡು. ಇನ್ನೊಬ್ಬರು ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಆದಷ್ಟು ಇದು ತಣ್ಣಗಾಗಬೇಕು, ಶಾಂತಿ ಸುವ್ಯವಸ್ಥೆ ಕದಡದೇ ಇದ್ದ ಹಾಗೆ ಎಲ್ಲರೂ ಕೂಡ ಎಚ್ಚರಿಕೆ. ಯಾವುದೇ ತರಹದ ವಿಕೋಪಕ್ಕೆ ಹೋಗಬಾರ್ದು. ಚರ್ಚೆ ನಡೆಯೋದ್ರಲ್ಲಿ ಏನು ತೊಂದರೆ ಆಗಲ್ಲ. ನಮ್ಮ ಇಲಾಖೆ, ಗೃಹ ಇಲಾಖೆ ಇದನ್ನು ಅತ್ಯಂತ ಎಚ್ಚರದಿಂದ ನೋಡ್ತಾ ಇದೆ. ವಿಧಾನಸಭೆಯಲ್ಲಷ್ಟೇ ಅಲ್ಲ, ಪರಿಷತ್ನಲ್ಲೂ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಸಂಘರ್ಷ ತಾರಕಕ್ಕೇರಿತ್ತು. ಧರ್ಮ ಸಂಘರ್ಷದಿಂದ ಆತಂಕ ಹೆಚ್ಚಾಗಿದೆ ಅಂದ್ರು ನಸೀರ್ ಅಹಮದ್. ವಿ ಹ್ಯಾವ್ ಬಾರ್ನ್ ಹಿಯರ್, ವಿ ಹ್ಯಾವ್ ಬ್ರಾಟ್ ಅಪ್ ಹಿಯರ್. ನಾವು ಈ ನೆಲದಲ್ಲಿ ಎಲ್ಲಾ ರೀತಿ ಸವಲತ್ತುಗಳು ಸರ್ಕಾರಗಳು ಕೊಟ್ಟಿದೆ. ಆ ಸವಲತ್ತುಗಳು ಪಡ್ಕೊಂಡು ನಾವು ಬಂದಿರತಕ್ಕಂಥ ಜನ. ದಯವಿಟ್ಟು ಯಾಕೆ ಈ ರೀತಿ ತಾರತಮ್ಯ ಮಾಡ್ತಿದ್ದೀರಿ ಸರ್? ನಮಗೂ ಅವಕಾಶ ಮಾಡಿಕೊಡಿ. ವಿ ವಾಂಟೆಡ್ ಟು ಲಿವ್ ಪೀಸ್ಫುಲಿ. ವಿ ಡೋಂಟ್ ವಾಂಟ್ ಟು ಫೇಸ್ ದಿಸ್ ಕೈಂಡ್ ಆಫ್ ಎ ಸಿಚುವೇಶನ್. ಬೆಳಗ್ಗೆ ಎದ್ರೆ ನಮಗೆ ಒಂಥರ ಫೀಲಿಂಗ್ ಆಗ್ತದೆ, ಎಲ್ಲಿ ನಾವು
ಯಾವ ರೀತಿ ಹೌ ವಿ ಆರ್ ಗೋಯಿಂಗ್ ಟು ಫೇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತೇಳಿ. ಯಾರು ಏನೇ ಹೇಳಲಿ 2023ರ ಚುನಾವಣೆವರೆಗೂ ಮುಸ್ಲಿಮರ ವಿರುದ್ಧ ಧರ್ಮ ಸಮರ ಅಭಿಯಾನಗಳನ್ನ ಕೇಸರಿ ಪಡೆ ನಿಲ್ಲಿಸೋದಿಲ್ಲ. ಈ ಅಭಿಯಾನಗಳಿಂದ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಯಾಗದಿದ್ರೆ ಅಷ್ಟೇ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆ ಯಾವ ಮಂತ್ರಿಗಳು ನಿಮ್ಮ ಕೈಗೆ ಸಿಗಲ್ಲ. ಕಾಂಗ್ರೆಸ್ನ ಯಾವ ಶಾಸಕರು ಜನರನ್ನ ಭೇಟಿ ಮಾಡಲ್ಲ. ಯಾಕೆ ಗೊತ್ತಾ? ನಾಳೆ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಇಬ್ಬರು ರಾಜ್ಯಕ್ಕೆ ಬರ್ತಿದ್ದಾರೆ. 2023ರ ಚುನಾವಣೆಗೆ ಲಿಂಗಾಯತ ಮತ ಸೆಳೆಯೋಕೆ ಇಬ್ಬರು ನಾಯಕರು ಸಿದ್ಧಗಂಗಾ ಮಠಕ್ಕೆ ಪ್ರತ್ಯೇಕವಾಗಿ ಭೇಟಿ ಕೊಡ್ತಿದ್ದಾರೆ. ನಾಳೆ ಅಮಿತ್ ಶಾ, ರಾಹುಲ್ ಗಾಂಧಿ ರಾಜ್ಯಕ್ಕೆ ವಿಸಿಟ್. ಬಿಜೆಪಿಯವರು ಬಿಡುತ್ತಿರೋ ಧರ್ಮ ಸಂಘರ್ಷದ ಬಲೆಯಲ್ಲಿ ಸಿಲುಕಿ ಕಾಂಗ್ರೆಸ್ ಒದ್ದಾಡುತ್ತಿದೆ. ಇದರ ಬೆನ್ನಲ್ಲೇ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಲೀಡರ್ ಅಮಿತ್ ಶಾ ಹಾಗೂ ಕಾಂಗ್ರೆಸ್ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಬರ್ತಿದ್ದಾರೆ. 2023ಕ್ಕೆ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟ ಲೀಡರ್ಸ್. 2023ರ ಚುನಾವಣೆಯಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಅಮಿತ್ ಶಾ, ರಾಹುಲ್ ಗಾಂಧಿ ಇಬ್ಬರೂ ರಾಜ್ಯಕ್ಕೆ ಪ್ರತ್ಯೇಕವಾಗಿ ಭೇಟಿ ಕೊಡುತ್ತಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ರಾಹುಲ್ ಗಾಂಧಿ ಸಿದ್ಧಗಂಗಾ ಮಠಕ್ಕೆ ಬರ್ತಿದ್ರೆ, ಏಪ್ರಿಲ್ 1ಕ್ಕೆ ಅಮಿತ್ ಶಾ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ 115ನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ಇಬ್ಬರೂ ಪ್ರತ್ಯೇಕವಾಗಿ ಭಾಗಿಯಾಗ್ತಿದ್ದಾರೆ. ಯಡಿಯೂರಪ್ಪರನ್ನ ಸಿಎಂ ಸ್ಥಾನದಿಂದ ಇಳಿಸಿದ ಮೇಲೆ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಇದೇ ಸಮಯಕ್ಕೆ ಎಂಬಿ ಪಾಟೀಲ್ಗೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಕೊಟ್ಟು ಲಿಂಗಾಯತ ನಾಯಕನೆಂದು ಬಣ್ಣಿಸುವ ಕೆಲಸ ಆಗ್ತಿದೆ. ಆದರೆ ಲಿಂಗಾಯತ ಮತಗಳನ್ನು ಸೆಳೆಯಬೇಕು, ಆ ಮೂಲಕ ಬಿಜೆಪಿ ಪರ್ಮನೆಂಟ್ ಮತಗಳನ್ನು ಉಳಿಸಿಕೊಳ್ಳಲು ಬಿಜೆಪಿ ಪ್ಲಾನ್ ಹಾಕಿದ್ರೆ 2023ರ ಚುನಾವಣೆಗೆ ಲಿಂಗಾಯತ ಮತಗಳನ್ನು ಹೆಚ್ಚು ಪಡೆಯಬೇಕು. ಇಲ್ಲದಿದ್ದರೆ ಬಿಜೆಪಿಯ ಲಿಂಗಾಯತ ಮತಗಳನ್ನು ಸಾಧ್ಯವಾದಷ್ಟು ವಿಭಜಿಸಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಹಾಗಾಗಿನೇ ನಾಳೆ ಏಪ್ರಿಲ್ 1ಕ್ಕೆ ಅಮಿತ್ ಶಾ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅಮಿತ್ ಶಾ ಭೇಟಿಗೂ ಮೊದಲೇ ನಾಳೆ ಸಂಜೆ 4 ಗಂಟೆಗೆ ರಾಹುಲ್ ಗಾಂಧಿ ಮಠಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಇಲ್ಲಿ ಇರೋ ಪ್ರಕಾರ ಯಾವುದೋ ಆ ಥರದ್ದು ಕಾಣಿಸೋದಿಲ್ಲ. ನಾಳೆ ಅಮಿತ್ ಶಾ ಬಂದಾಗ 1ನೇ ತಾರೀಕು ಆ ಥರ ಏನು ಸುದ್ದಿ ಇದೆ ನಾನು ನಿಮಗೆ ತಿಳಿಸ್ತೀನಿ. ಯಾವುದೇ ಬದಲಾವಣೆ ಇಲ್ಲ. ಚುನಾವಣೆ ಮುಗಿಯುವವರೆಗೂ ಅವ್ರ ಲೀಡರ್ಶಿಪ್ಪಲ್ಲೇ ಚುನಾವಣೆ ನಡೆಯುತ್ತೆ. ಆ ಥರ ಊಹಾಪೋಹಗಳಿಗೆ ಯಾರು ಕಿವಿ ಕೊಡುವಂಥ ಅಗತ್ಯ. ಬರುವಂಥ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ನಿಶ್ಚಿತ. ಈಗಾಗಲೇ ಸಿದ್ಧಗಂಗಾ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳು ಆಗ್ತಿವೆ. ಲಕ್ಷ ಲೆಕ್ಕದಲ್ಲಿ ಭಕ್ತರಿಗೆ ವಿತರಿಸೋಕೆ ಲಾಡುಗಳು ರೆಡಿ ಆಗ್ತಿದೆ. ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಇಬ್ಬರು ತುಮಕೂರು ಭೇಟಿ ಬಳಿಕ ಬೆಂಗಳೂರಿನಲ್ಲೂ ವಾಸ್ತವ್ಯ ಹೂಡಲಿದ್ದಾರೆ. ಅಮಿತ್ ಶಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೆ ರಾಹುಲ್ ಗಾಂಧಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಪೊಲೀಸರು ಎಲ್ಲಾ ಕಡೆ ಬಿಗಿ ಭದ್ರತೆ ಆಯೋಜಿಸುತ್ತಿದ್ದು, ಗೃಹ ಸಚಿವ ಆರಗ ಜ್ಞಾನೇಂದ್ರ, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಖುದ್ದು ಪರಿಶೀಲನೆ ನಡೆಸಿದ್ರು. ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಬರುವಂತಹ ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ ಡಿಜಿ ಅವರು ಮತ್ತು ಕಮಿಷನರು ಮತ್ತು ಇತರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಚಿಂತನೆ ಮಾಡ್ತಾ ಇದ್ವಿ. ಈಗ ಒಟ್ಟಾರೆ ನಾಳೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದು ಯಶಸ್ವಿ ಆಗೋ ಕಾರ್ಯಕ್ರಮದ ದೃಷ್ಟಿಯಿಂದ ಹೋಮ್ ಡಿಪಾರ್ಟ್ಮೆಂಟ್ ಇಂದ ವಿಶೇಷವಾಗಿ ಭದ್ರತಾ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿರೋವಾಗಲೇ ಇವತ್ತು ಕಾಂಗ್ರೆಸ್ ನಾಯಕರ ಭಿನ್ನಮತವೂ ಸ್ಫೋಟವಾಗಿದೆ. ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪ ನಡುವಿನ ಗುಂಪುಗಾರಿಕೆ ಕೋಲಾರದಲ್ಲಿ ಸ್ಫೋಟವಾಯಿತು. ತಾಳ್ಮೆಗೆ ಒಂದು ಅಳತೆ ಇದೆ, ಇತಿಮಿತಿ ಇದೆ. ಎಷ್ಟು ಜನ ಹಾಳು ಮಾಡ್ತೀವಿ ರಮೇಶ್ ಕುಮಾರ್, ನಾನು ಬೆಳೆಸಿದಂಥವನ್ನೆಲ್ಲ ಹಾಳು ಮಾಡ್ತೀಯಾ, ನೀನು ಸೋಗ್ತೀಯ ಅಂತೇಳಿ ಅವನ್ನೆಲ್ಲ ಕಟ್ಟಿ ಎಲ್ಲ ಒಂದೇ ಬಾಯಲ್ಲಿ ಹಾಕಬೇಕು ಅಂತ ಮಾಡ್ತೀಯಾ? ಅದು ಸಾಧ್ಯವಾಗುತ್ತೆ. ಅದನ್ನು ಬಿಟ್ಟು ಬಿಡು. ನೀನು ಬುದ್ಧಿವಂತ ಏನು ಮಾಡೋದಿಲ್ಲ. ಈ ಸಾರಿ ನಿನಗೆ ಕಾತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜಕಾರಣಿಗಳ ಧರ್ಮ ಸಂಘರ್ಷ ನೋಡಿದ್ರಿ. ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಧರ್ಮ ದಂಗಲ್ ಜೋರಾಗಿತ್ತು. ಸ್ವಾಮೀಜಿಗಳು, ಮಠಾಧೀಶರು, ಸಂಘಟನೆ ನಾಯಕರು, ವ್ಯಾಪಾರಿಗಳು ರಿಯಾಕ್ಟ್ ಮಾಡಿದ್ದಾರೆ ನೋಡಿ. ಹಲಾಲ್ ಕಟ್ ವಿರುದ್ಧದ ಅಭಿಯಾನಕ್ಕೆ ಶ್ರೀರಾಮ್ ಸೇನೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತಷ್ಟು ಜೀವ ನೀಡುತ್ತಿದೆ. ನೆಲಮಂಗಲದಲ್ಲಿ ಯುಗಾದಿ ಹಬ್ಬದ ಹೊಸತಡಕು ವಿಚಾರದಲ್ಲಿ ಹಲಾಲ್ ಮಾಂಸ ಬಹಿಷ್ಕಾರ ಮಾಡಿ ಅಂತ ಬಜರಂಗ ದಳದವರು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಏಪ್ರಿಲ್ 14ರಂದು ರಾಮನಗರದ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲೂ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಹಿಂದೂ ಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ಸಿಡಿಮದ್ದಿನ ವ್ಯವಸ್ಥೆಗೆ ಮುಸ್ಲಿಂ ವ್ಯಕ್ತಿಗೆ ಗುತ್ತಿಗೆ ನೀಡಲಾಗ್ತಿತ್ತು. ಈ ಬಾರಿ ಮುಸ್ಲಿಂ ಗುತ್ತಿಗೆದಾರರನ್ನ ಬಿಟ್ಟು ಹಿಂದೂಗಳಿಂದಲೇ ಸಿಡಿಮದ್ದು ಸಿಡಿಸಲು ತೀರ್ಮಾನ ಮಾಡಿದ್ದಾರೆ.
ಹಲಾಲ್ ಬಾಯ್ಕಟ್ ಅಭಿಯಾನ, ಟಿಪ್ಪು ಪಠ್ಯದ ವಿರುದ್ಧ ಅಭಿಯಾನ, ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರ, ಸಲಾಂ ಆರತಿ ವಿರುದ್ಧದ ಅಭಿಯಾನವನ್ನ ಶಾಸಕ ರಘುಪತಿ ಭಟ್ ಮತ್ತು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸಮರ್ಥಿಸಿಕೊಂಡ್ರು. ಹಿಂದೂಗಳಿಗೆ ತಲೆ ಇಲ್ಲ, ಅದಕ್ಕೋಸ್ಕರ ಅವರು ಹಲಾಲ್ ಅಂತ ಎಲ್ಲ ತಗೊಂಡು ಬರ್ತಾರೆ. ಮುಸಲ್ಮಾನರಿಗೆ ಅದೇ ಇರ್ಬೋದು, ಅದು ಮುಸಲ್ಮಾನರು ಮಾಡಲಿ, ಹಿಂದೂ ಮಾಡುವಂಥ ಸಂಗತಿ ಅಲ್ಲ. ನಾವು ಅದನ್ನು ಮಾಡ್ಲಿಕ್ಕೆ ಹೋಗುದು, ನಾವಂಥ ಮಾಂಸವನ್ನು ಸ್ವೀಕಾರನೂ ಮಾಡಬಾರ್ದು, ಅದು ಅವರು ಮಾಡ್ಕೊಂಡು ನಾವು ಯಾಕೆ ಮಾಡಬೇಕು ರೀ? ಅವರು ಮಾಡ್ಕೊಳ್ಳಿ. ಅರಬಿನ ಚಿಂತನೆಯನ್ನು ಭಾರತದಲ್ಲಿ ತರುವುದು ಬೇಡ. ಹಲಾಲ್ ಅಂತ ಹೇಳಿದರೆ ಅದು ಇಸ್ಲಾಂ ಪದ್ಧತಿಯ ಪ್ರಕಾರ ಆಗುವಂಥ ಒಂದು ಪ್ರಕ್ರಿಯೆ. ಅದರಲ್ಲಿ ಇಸ್ಲಾಂನ ಇವರಿಗೆ ಅದನ್ನು ಅಸ್ಲಾನಿಗೆ ಅದನ್ನು ಸಮರ್ಪಿಸ್ತಾರೆ, ಯಾವುದು ಸಮರ್ಪಣೆ ಮಾಡ್ತಾರೆ, ಅವರಿಗೆ ಮಾಡ್ತಾರೆ. ಅದನ್ನು ಹಿಂದೂ ದೇವರಿಗೆ ಕೊಯ್ಯುವುದು ತಪ್ಪು ಅಂತ ಜನರ ಭಾವನೆ. ಅದು ಸರಿ ಇದೆ, ಅದೇನೇನು ತಪ್ಪಲ್ಲ. ಇನ್ನು ಹಲಾಲ್ ಕಟ್ ವಿರುದ್ಧ ಅಭಿಯಾನದ ಬಗ್ಗೆ ಮಾಂಸ ಮಾರಾಟ ಮಾಡುವ ವ್ಯಾಪಾರಿಗಳು ಬೇಸರ ಹೊರಹಾಕಿದ್ದು, ಇದೆಲ್ಲ ರಾಜಕಾರಣಿಗಳ ಕಿತಾಪತಿ ಎಂದ್ರು. ಈಗೀಗ ಕೇಳ್ತಾ ಇದ್ದಾರೆ, ಸುಮಾರು ಕೆಲವು ವರ್ಷದಿಂದ ಕೇಳ್ತಾರೆ, ಈಗಲೆಲ್ಲ ಕೆಲವು ವರ್ಷದಿಂದ ಕೇಳ್ತಾ ಇದ್ದಾರೆ, ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ. ಅವ್ರು ಯಾವ್ದು ಬೇಕಾದ್ರೆ ಕೊಡ್ತಾರೆ, ನಮ್ಗೆ ಯಾವ್ದು ಬೇಕು. ಈಗ ಸ್ವಲ್ಪ ದಿವಸದಿಂದ 3-4 ದಿವಸದಿಂದ ಇದು ಪೊಲಿಟಿಕ್ಸ್ ನಲ್ಲಿ ಇದು ಆಗ್ತಾ ಇದೆ. ಏನು ಅಂತ ಹಲಾಲ್ ತಿನ್ಬಾರ್ದು, ಜಟ್ಕಾ ತಿನ್ಬಾರ್ದು ಅಂತ. ಈ ತರ ಇವನು ಹೇಳ್ರೇನೆ ನಾವು ಜಟ್ಕಾನೆ ತಿನ್ನೋದಿಲ್ಲ, ಇನ್ನು ಹಲಾಲೇ ಇರೋದು, ಹಲಾಲೇ ತಿಂತೀನಿ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಲಾಲ್ ತಿನ್ಬೇಡ, ಜಟ್ಕಾ ತಿಂತ ಇದ್ರೆ ನೀವು ತಿನ್ಕೊಳ್ಳಿ. ನಮ್ಗೆ ಯಾಕೆ ಹೇಳ್ತಾ ಇದ್ದ ಹಲಾಲ್ ತಿನ್ಬಹುದು, ಹಲಾಲ್ ಬೋರ್ಡ್ ಹಾಕ್ಬಹುದು ಅಂತ ನೀವು ಪೊಲಿಟಿಕ್ಸ್ ಮಾಡ್ತಾ ಇರೋದು. ಇತ್ತ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದ ಬಳಿ ಹಲಾಲ್ ಬಾಯ್ಕಟ್ ಮಾಡಿ ಅಂತ ಪ್ರಶಾಂತ್ ಸಂಬರ್ಗಿ, ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಅಭಿಯಾನ ನಡೆಯಿತು. ಇನ್ನು ಪಠ್ಯದಲ್ಲಿ ಟಿಪ್ಪು ಸುಲ್ತಾನ್ ವೈಭವೀಕರಣ ಬ್ರೇಕ್ ಹಾಕಿದ್ದೀವಿ ಅಂತ ಮತ್ತೆ ಪಠ್ಯ ಪುಸ್ತಕ ಪರಿಷ್ಕೃತ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರವರ್ತಿ ಪುನರುಚ್ಚರಿಸಿದ್ರು. ಈ ಮಧ್ಯೆ ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಲು ಆಗ್ರಹಿಸಿದ್ರು. ಈಗ ಇದೇ ಸಂಘರ್ಷ ಮಂಡ್ಯದ ಮೇಲ್ಕೋಟೆಗೂ ಹರಡಿದೆ. ಟಿಪ್ಪು ಕೊಡುಗೆ ನೆನಪಿಗಾಗಿ ದೀವಟಿಗೆ ನಡೆಯುತ್ತಿರುವ ಸಲಾಂ ಆರತಿ ನಿಷೇಧಿಸಲು ಧಾರ್ಮಿಕ ಪರಿಷತ್ ಸದಸ್ಯರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಮೇಲ್ಕೋಟೆನಲ್ಲಿ ದೀವಟ್ಟಿಗೆ ಸಲಾಂ ಅಂತ ನಡೀತಾ ಇರೋದಂತೂ ಸತ್ಯ. ಈ ಸಲಾಂ ಪದ್ಧತಿ ಬಂದಿರೋದು ಟಿಪ್ಪು ಸುಲ್ತಾನನ ಆಳ್ವಿಕೆಯ ನಂತರ. ಕಾರಣ ಏನು ಅಂದರೆ ಸಲಾಂ ಅನ್ನೋದಕ್ಕೆ ಅದಕ್ಕೆ ಮುಂಚೆ ಇರೋದಕ್ಕೆ ಸಾಧ್ಯವಿಲ್ಲ. ಒಂದಷ್ಟು ಮಾನದಂಡಗಳನ್ನು ಹಾಕಿಕೊಂಡೆವು, ಒಂದಷ್ಟು ನಿಯಮಗಳನ್ನು ಹಾಕಿಕೊಂಡೆವು. ಅದರಲ್ಲಿ ಒಂದು ನಿಯಮ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ವ್ಯಕ್ತಿಯ ವೈಭವೀಕರಣ ಮಾಡಬಾರ್ದು, ಉತ್ಪ್ರೇಕ್ಷೆಗಳನ್ನು ಹೇಳಬಾರ್ದು. ಅಲ್ಲಿ ಏನಿದೆ, ಇತಿಹಾಸದಲ್ಲಿ ಏನು ಫ್ಯಾಕ್ಟ್ಗಳಿದೆ, ಆ ಅಂಶಗಳನ್ನು ಮಾತ್ರ ನಾವು ನೇರವಾಗಿ ಪಠ್ಯಪುಸ್ತಕಗಳಲ್ಲಿ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಐತಿಹಾಸಿಕ ವ್ಯಕ್ತಿ ಆಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ನಮ್ಗೆ ಇರ್ತಕ್ಕಂಥದ್ದು ಆಹಾರ ಪದ್ಧತಿ, ನನ್ನ ಹಕ್ಕು, ನಾನು ಗ್ರಾಹಕ, ನನಗೆ ಹಲಾಲ್ ಬೇಡ. ಗ್ರಾಹಕರ ಹಕ್ಕು ಸಂವಿಧಾನದಲ್ಲಿ ಹಲಾಲ್ಗೆ ಅವಕಾಶ ಇಲ್ಲ. ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹಾಕ್ತಿರೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮುಸ್ಲಿಂ ವ್ಯಾಪಾರಿಗಳು ಪೇಜಾವರದ ವಿಶ್ವಪ್ರಸನ್ನ ತೀರ್ಥರನ್ನ ಭೇಟಿ ಮಾಡಿದ್ರು. ದಯವಿಟ್ಟು ಮುಸ್ಲಿಮರ ಬದುಕಿನ ಮೇಲೆ ಹೊಡೆಯಬೇಡಿ ಅಂತ ಸರ್ಕಾರಕ್ಕೆ ತಿಳಿ ಹೇಳಿ ಅಂತ ಮನವಿ ಮಾಡಿದ್ರು. ಇನ್ನೊಂದು ಕಡೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಭೇಟಿ ಮಾಡಿದ್ದ ಹರ್ಷ ಮುತಾಲಿಕ್, ಕಾಳಿ ಸ್ವಾಮೀಜಿ ಹಿಂದೂ ಕಾರ್ಯಕರ್ತರ ಮೇಲಿರುವ ಎಲ್ಲಾ ಕೇಸ್ಗಳನ್ನ 30 ದಿನಗಳಲ್ಲಿ ವಾಪಸ್ ಪಡೆಯಬೇಕು ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರರಿಗೆ ಮನವಿ ಮಾಡಿದ್ರು. ಒಂದರ ಹಿಂದೆ ಒಂದು ಧರ್ಮಕಂದಕ ಸೃಷ್ಟಿಸೋ ಕೆಲಸ ಆಗ್ತಾನೆ ಇದೆ. ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಅನ್ನೋದೇ ಎಲ್ಲರ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆಕೆ ಕನ್ನಡದ ಖ್ಯಾತ ನಿರೂಪಕಿ, ಮಾತಿನ ಮಲ್ಲಿ. ಇವರಿಲ್ಲದೆ ಯಾವುದೇ ದೊಡ್ಡ ಇವೆಂಟ್ ನಡೆಯೋದೇ ಇಲ್ಲ. ಆ ನಿರೂಪಕಿಯ ತಂದೆ ನಾನೇ ಅಂತ ವ್ಯಕ್ತಿಯೊಬ್ರು ಹೇಳ್ಕೊಂಡಿದ್ದಾರೆ. ಅದು ಆಸ್ಪತ್ರೆ ಬೆಡ್ ಮೇಲೆ. ಈ ಸ್ಟೋರಿ ನೋಡಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಖ್ಯಾತ ಆಂಕರ್ ಅನುಶ್ರೀ ತಂದೆ ನಾನೇ. ಆಸ್ಪತ್ರೆಯಲ್ಲಿದ್ರು ಮಗಳು ನೋಡಲು ಹೋಗ್ಲಿಲ್ವಂತೆ. ಆಂಕರ್ ಅನುಶ್ರೀ ಯಾರಿಗೆ ತಾನೇ ಗೊತ್ತಿಲ್ಲ. ಹರಳು ಹುರಿದಂತೆ ಪಟಪಟ ಮಾತನಾಡೋ ಅನುಶ್ರೀ ಎಲ್ರಿಗೂ ಅಚ್ಚುಮೆಚ್ಚು. ಇವರಿಲ್ಲದೆ ಯಾವುದೇ ರಿಯಾಲಿಟಿ ಶೋ ಇಲ್ಲ, ಇವರಿಲ್ಲದೆ ದೊಡ್ಡ ಇವೆಂಟ್ಗಳು ಇಲ್ಲ. ಅಷ್ಟರ ಮಟ್ಟಿಗಿದೆ ಆಂಕರ್ ಅನುಶ್ರೀ ಹವಾ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇಷ್ಟವಾಗುವಂತೆ ನಿರೂಪಣೆ ಮಾಡೋ ಆಂಕರ್ ಅನುಶ್ರೀ ಕುಟುಂಬದ ಸ್ಫೋಟಕ ಕಹಾನಿಯೊಂದು ಇದೀಗ ಹೊರಬಂದಿದೆ. ಅನುಶ್ರೀ ಅವರ ತಂದೆ ನಾನೇ ಅಂತ ಸಂಪತ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ನೆಲಮಂಗಲದ ಮಾದನಾಯಕನಹಳ್ಳಿಯಲ್ಲಿರೋ ಸಂಪತ್ ಕುಮಾರ್ ಅವರೇ ಅನುಶ್ರೀ ತಂದೆಯಂತೆ. 60 ವರ್ಷ ದಾಟಿರೋ ಸಂಪತ್ ಕುಮಾರ್ ಅವರಿಗೆ ಈಗ ಸ್ಟ್ರೋಕ್ ಆಗಿ ಖಾಸಗಿ ಆಸ್ಪತ್ರೆ ಸೇರಿದ್ದಾರೆ.
ಸಂಪತ್ ಅವರಿಗೆ ಸರಿಯಾಗಿ ಮಾತನಾಡಲು ಬರದಂತ ಪರಿಸ್ಥಿತಿಯಲ್ಲಿದ್ದಾರೆ. ಅವರ ಪೂರ್ವಾಪರ ವಿಚಾರಿಸಿದಾಗ ನನ್ನ ಮಗಳು ಅನುಶ್ರೀ ಅಂತ ಹೇಳಿದ್ದು ಬಾಲ್ಯದ ಫೋಟೋಗಳನ್ನು ಒದಗಿಸಿದ್ದಾರೆ. ಕೊನೆ ಕ್ಷಣದಲ್ಲಾದರೂ ಬಂದು ನನ್ನನ್ನು ನೋಡಿಕೊಂಡು ಹೋಗ್ಲಿ ಅಂತ ಹೇಳಿದ್ದಾರೆ. ಅವ್ರು ಹೆಂಗ್ ಬೇಕೋ ಮಾಡಲಿ, ಅವರು ಸತ್ರ ಬಂದು ಮಣ್ಣಕ್ಕೆ ಹೋಗ್ಲಿ, ಇಲ್ಲ ಇರೋ ತನಕ ಏನಾದ್ರು ಸಾಕೊಳ್ಳಿ ಸರ್. ಮಗ ಬಂದು ನೋಡ್ಕೊಂಡು ಹೋಗಿದ್ದಾನೆ? ಹಾಂ ಸರ್. ಮತ್ತೆ ಸಂಪರ್ಕ ಮಾಡಿಲ್ಲ? ಇಲ್ಲ ಸರ್. ಮಗಳು ನೋಡ್ಬೇಕು ಅಂತ ಏನಾದರೂ ಆಸೆ ಆಗ್ತಾ ಐತೆ? ಮನೆ ಮಾಡ್ತಾರೆ ಸರ್, ಬಂದು ನೋಡ್ಕೊಂಡು ಹೋಗ್ಲಿ ಅಮ್ಮ, ಹೆಂಡತಿ ಮಗಳು ಮಗ 3 ಜನ ಬಂದು ನೋಡ್ಕೊಂಡು ಹೋಗ್ಲಿ. ನನಗೇನು ಗೊತ್ತಾ ಸರ್, ನನ್ನ ಮಕ್ಕಳ ಬಗ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಅವರು ಲೈಫ್ ಕ್ಯಾರಿಯರ್ ಹಾಳಾಗುತ್ತೆ ಅಂತೇಳಿ ನಾನು ಎಷ್ಟೇ ಕಷ್ಟ ಬಂದರೆ ಒದ್ದಾಡ್ತೇನೆ ಸರ್. ಸುಮಾರು 20 ವರ್ಷದಿಂದಲೂ ಮಕ್ಕಳ ಜೊತೆ ಸಂಪರ್ಕ ಇಲ್ಲ ಅಂತ ಸಂಪತ್ ಹೇಳ್ಕೊಂಡಿದ್ದಾರೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಇವರನ್ನ ಶಿವಲಿಂಗಯ್ಯ ಅನ್ನೋರು ಕೆಲಸಕ್ಕೆ ಸೇರಿಸಿಕೊಂಡು ನೋಡ್ಕೊಳ್ತಿದ್ರು. ಇದೀಗ ಸಂಪತ್ ಕೇರ್ ಟೇಕರ್ ಆಗಿರೋ ಶಿವಲಿಂಗಯ್ಯ ಅವರೇ ಆಸ್ಪತ್ರೆಗೂ ದಾಖಲಿಸಿದ್ದಾರೆ. ಯಾರು ಇಲ್ಲ ಅಂತ ಹೇಳಿದ್ರು ನಮ್ಮ ಹತ್ರ. ಆಮೇಲೆ ನಾನೇ ಹಾಸ್ಪಿಟಲ್ ವೆಚ್ಚೆಲ್ಲ ಬರೆಸಿ ಅವರಿಗೆ ಸರಿ ಊಟ ತಿಂಡಿ ಮೆಡಿಸಿನ್ ಖರ್ಚು ಏನ್ ಬರುತ್ತೆ ಕೊಟ್ಕೊಂಡು ಹಾಗೆ ಇದ್ದೆ. ಅವ್ರಿಗೆ ಪ್ರಜ್ಞೆ ಬಂದವಾಗ ಕೇಳಿದ್ದಕ್ಕೆ ಈ ತರ ಅನುಶ್ರೀ ಮತ್ತೆ ಅಭಿ ಅಂತ ನನ್ನ ಮಗ ಇದಾರೆ ಅಂತ ಅವ್ರಿಗೆ ಫೋನ್ ತಗೊಂಡು ಸೇವ್ ಆಗಿದ್ದ ನಂಬರ್ಗಳಿಗೆ ಪ್ರಯತ್ನ ಪಟ್ಟೆ ತುಂಬಾ ಸರಿ, ಯಾರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ. ನಿಯರ್ಲಿ ಅರೌಂಡ್ 8 to 10 ಎಪಿಸೋಡ್ಸ್ ಆಫ್ ಸ್ಟಾರ್ ಸೀಜರ್ಸ್ ಅವರಿಗೆ ಕಂಟಿನ್ಯೂಸ್ಲಿ ಬರ್ತಾ ಇದೆ. ಅವ್ರಿಗೆ ಸಂಬಂಧಪಟ್ಟ ಹಾಗೆ ಅವರ ರಿಲೇಟಿವ್ಸ್ಗಳು ಸಂಪತ್ ಅವ್ರನ್ನ ನೋಡೋದಕ್ಕಾಗಿ ಯಾರು ಬಂದಿಲ್ಲ, ಇಲ್ಲಿ ಕ್ರಿಟಿಕಲ್ ಕೇರ್ ಅಲ್ಲಿ ಇದ್ರು. ಇನ್ನು ಸಂಪತ್ ಕುಮಾರ್ ಹಾಗೂ ಅವರ ಮಕ್ಕಳು ದೂರವಾಗೋಕೆ ಏನ್ ಕಾರಣ ಅಂತಲೂ ಹೇಳ್ಕೊಂಡಿದ್ದಾರೆ. ಅನುಶ್ರೀ ಡ್ಯಾನ್ಸ್ ಕಲಿಯೋದು ನನಗೆ ಇಷ್ಟ ಇರಲಿಲ್ಲ ಅಂತ ಸಂಪತ್ ಹೇಳ್ಕೊಂಡಿದ್ದಾರೆ. 1991ರವರೆಗೂ ಬೆಂಗಳೂರಲ್ಲಿ ಇದ್ವಿ, ಆಮೇಲೆ ಮಂಗಳೂರಿಗೆ ಶಿಫ್ಟ್ ಆದ್ವಿ ಎಂದಿದ್ದಾರೆ. ಯಾಕಂದ್ರೆ ನನಗೆ ದೀಸ್ ಪೀಪಲ್ ದೇ ಆರ್ ನಾಟ್ ಗಿವ್ ಇಂಪಾರ್ಟೆನ್ಸ್. ನನಗೆ ಈ ಡ್ಯಾನ್ಸ್ ಗೀನ್ಸ್ ಎಲ್ಲ ಕಳ್ಸೋಕೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಯಾಕೆ ಅವ್ರ ಫ್ಯಾಮಿಲಿ ಕಡೆಯಿಂದ ದೇ ಆರ್ ಇಂಟ್ರೆಸ್ಟೆಡ್ ಸೆಂಡರ್. ನಾನಿದ್ದೆ ಫೀಲ್ಡಲ್ಲಿ ಸರ್, ಇವ್ರ ಬಗ್ಗೆ ಹೇಳ್ತಿದ್ರೆ ಬೈ ದಿಸ್ ಟೈಮ್ ಇದ್ದೆ ದೀಸ್ ಪೀಪಲ್ ಐ ವುಡ್ ನಾಟ್ ಸ್ಟೇಡ್ ಇನ್ ದ ವರ್ಲ್ಡ್. ಅನುಶ್ರೀ ಅವರ ಬಾಲ್ಯದ ಫೋಟೋಗಳು ತಮ್ಮ ಜೊತೆ ಇದ್ದ ಬಗ್ಗೆಯೂ ಸಂಪತ್ ಕುಮಾರ್ ಫೋಟೋ ದಾಖಲೆಗಳನ್ನ ತೋರಿಸಿದ್ದಾರೆ. ಅನುಶ್ರೀಯನ್ನ ಸಾಯೋ ಕಡೆ ಕ್ಷಣದಲ್ಲಾದರೂ ನೋಡಬೇಕು ಅಂತ ಸಂಪತ್ ಹೇಳ್ಕೊಂಡಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಬಳಿಕ ಅನುಶ್ರೀ ಅವರೇ ಖುದ್ದು ಸಂಪತ್ ಅವರ ಕೇರ್ ಟೇಕರ್ಗೆ ಫೋನ್ ಕಾಲ್ ಮಾಡಿದ್ರಂತೆ. ಏನೇ ವಿಚಾರ ಇದ್ರೂ ನನ್ನ ಜೊತೆ ಮಾತನಾಡೋದು ಬಿಟ್ಟು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ್ದೇಕೆ ಅಂತ ಶಿವಲಿಂಗಯ್ಯ ಅವರ ಬಳಿ ಮಾಹಿತಿ ಕೇಳಿದ್ರಂತೆ. ಆದರೆ ಸಂಪತ್ ಕುಮಾರ್ ಅವರ ಜೊತೆಗಿನ ಸಂಬಂಧದ ಬಗ್ಗೆ ಮಾತ್ರ ಅನುಶ್ರೀ ಅವರು ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಪಾಕಿಸ್ತಾನ ಪ್ರಧಾನಿ ಹುದ್ದೆಗೆ ಇಮ್ರಾನ್ ಖಾನ್ ರಾಜೀನಾಮೆ ನೀಡೋದು ಸನ್ನಿಹಿತವಾಗಿದೆ. ಇಮ್ರಾನ್ ಸರ್ಕಾರ ರಚನೆಯಲ್ಲಿ ಸಾಥ್ ನೀಡಿದ್ದ ಎಂಕ್ಯೂಎಂ ಪಕ್ಷ ಇವತ್ತು ಮೈತ್ರಿ ಮುರಿದುಕೊಂಡಿದೆ. ಇಮ್ರಾನ್ ಪರವಾಗಿ 164 ಮತಗಳಿದ್ರೆ ಪ್ರತಿಪಕ್ಷದವರ ಬಲ 175ಕ್ಕೆ ಏರಿಕೆಯಾಗಿದೆ. ಅಧಿಕೃತವಾಗಿ ಏಪ್ರಿಲ್ 3ಕ್ಕೆ ವಿಶ್ವಾಸ ಮತಯಾಚನೆ ನಡೆಯಲಿದೆ. ರಾಜಕೀಯ ಅತಂತ್ರ ಸೃಷ್ಟಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಗುಪ್ತಚರ ಇಲಾಖೆಯ ಮುಖ್ಯಸ್ಥರೊಂದಿಗೆ ಇಮ್ರಾನ್ ಗೌಪ್ಯ ಸಭೆ ನಡೆಸಿದ್ರು. ಪಾಕಿಸ್ತಾನದಲ್ಲಾಗ್ತಾ ಇರೋ ರಾಜಕೀಯ ಬೆಳವಣಿಗೆಗಳ ಬೆನ್ನಲ್ಲೇ ಭಯೋತ್ಪಾದನೆ ಚಟುವಟಿಕೆ ಹೆಚ್ಚಾಗಬಹುದು, ಹುಷಾರ್ ಅಂತ ಅಮೆರಿಕ ಎಚ್ಚರಿಕೆ ನೀಡಿದೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ರೈಟಿಂಗ್ನಲ್ಲಿ. ಶಾಸಕ ರೇಣುಕಾಚಾರ್ಯಗೆ ಅಪರಿಚಿತರಿಂದ ಕೊಲೆ ಬೆದರಿಕೆ. ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ ರೇಣುಕಾಚಾರ್ಯ ಮುಸ್ಲಿಂ ವಿರೋಧಿ ಹೇಳಿಕೆ ನೀಡ್ತಾ ಇರೋದಕ್ಕೆ ಬೆದರಿಕೆ ಆರೋಪ. ಮಂಡ್ಯ ಜೆಡಿಎಸ್ ನಾಯಕರ ವಿರುದ್ಧ ಸಂಸದೆ ಸುಮಲತಾ ವಾಗ್ದಾಳಿ. ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಿದ್ದೇನೆ, ಈ ಟಾರ್ಗೆಟ್ ಚೀಪ್ ರಾಜಕೀಯ ನಿಲ್ಬೇಕು ಅಂದ ಸುಮಲತಾ. ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ಗುಡ್ ಬೈ. ನಾಳೆ ಕಾಂಗ್ರೆಸ್ ಪರಿಷತ್ ಸ್ಥಾನಕ್ಕೆ ಇಬ್ರಾಹಿಂ ರಾಜೀನಾಮೆ ಸಲ್ಲಿಕೆ. ಇತ್ತ ಜೆಡಿಎಸ್ ಸೇರ್ಪಡೆಯಾಗಲು ವೇದಿಕೆ ಸಜ್ಜು. ದೆಹಲಿ ಸಿಎಂ ಮನೆ ಮೇಲೆ ಬಿಜೆಪಿ ಕಾರ್ಯಕರ್ತರ ದಾಳಿ. ಬ್ಯಾರಿಕೇಡ್ ಮುರಿದು ಮನೆಗೆ ನುಗ್ಗಲು ಯತ್ನ. ಕಾಶ್ಮೀರ್ ಫೈಲ್ಸ್ ಚಿತ್ರವನ್ನ ಬಿಜೆಪಿ ಪ್ರಚಾರಕ್ಕೆ ಬಳಸಿಕೊಂಡಿದ್ದೆ ಎಂದಿದ್ದ ಅರವಿಂದ್ ಕೇಜ್ರಿವಾಲ್. ಅಂಕೋಲಾ ಉದ್ಯಮಿ ಆರ್ಎನ್ ನಾಯಕ್ ಹತ್ಯೆ ಕೇಸ್ ಭೂಗತ ಪಾತಕಿ ಬನ್ನಂಜೆ ರಾಜ ಸೇರಿದಂತೆ 9 ಆರೋಪಿಗಳು ದೋಷಿ. ಏಪ್ರಿಲ್ 4ಕ್ಕೆ ತೀರ್ಪು ಕಾಯ್ದಿರಿಸಿದ ಬೆಳಗಾವಿ ಕೋಕಾ ನ್ಯಾಯಾಲಯ. ಇದಾಗಿತ್ತು ಈ ಹೊತ್ತಿನ ಅಗ್ರರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.